ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂತೂ ಇಂತೂ ನಾವು ಕೇದಾರ್ನಾಥಿಗೆ ಹೋಗೋ ದಿನ ಬಂತು. ಫುಲ್ ಎಕ್ಸೈಟಿಂಗ್ ಆಗಿದ್ದೀನಿ ಕೇದಾರ್ನಾಥಿಗೆ ಹೋಗ್ಲಿಕ್ಕೋಸ್ಕರ. ಕ್ಯಾಬ್ ಬುಕ್ ಮಾಡಿಕೊಂಡು ಲಗೇಜಸ್ ಎಲ್ಲ ಡಂಪ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಫ್ಲೈಟ್ ಇದ್ದಿದ್ದು ಬಂದು 3 ಗಂಟೆಗಿತ್ತು. ಸೊ ಬ್ಯಾಂಗ್ಳೂರು ಟ್ರಾಫಿಕ್ ಹೇಗಿರುತ್ತೆ ಅಂತ ಗೊತ್ತಿರೋದ್ರಿಂದ ಒಂದು ಸ್ವಲ್ಪ ಬೇಗನೆ ಹೊರಟ್ವಿ. ನಾವು ಬ್ಯಾಂಗ್ಳೂರಿಂದ 7 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಫ್ಯಾಮಿಲಿ 4 ಜನ ಆ್ಯಂಡ್ ನಾವು 3 ಜನ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಬಂದು ಕೇರಳ ಅವ್ರು ಮಾಡ್ತಾ ಇರೋ ಪ್ಯಾಕೇಜಿಂದ ಹೋಗ್ತಾ ಇರೋದು. ನನ್ನ ಫ್ರೆಂಡ್ ರಿಲೇಟಿವ್ ಆಗಿರೋದ್ರಿಂದ ಅವರು ಪ್ಯಾಕೇಜಲ್ಲಿ ನಾವು ಹೋಗ್ತಾ ಇರೋದು. ಟೋಟಲಿ ನಾವೆಲ್ಲರೂ ಸೇರಿ ಆಲ್ಮೋಸ್ಟ್ ಒಂದು 70 ಮೆಂಬರ್ಸ್ವರೆಗೂ ಹೋಗ್ತಾ ಇದ್ದೀವಿ. ಸೊ ಅವರೆಲ್ಲರೂ ಬಂದು ನಮಗೆ ಡೆಲ್ಲಿನಲ್ಲಿ ಮೀಟ್ ಮಾಡ್ತೀವಿ ನಾವು ಅವರನ್ನು. ಸೊ ಅಲ್ಲಿಂದ ಅವರು ಬಸ್ ಮಾಡ್ತಾರೆ. ನಾವು ಬಸ್ಸಿಂದ ಅಲ್ಲಿಗೆ ಯಾವ್ಯಾವ ಜಾಗಗಳನ್ನ ನಾವು ನೋಡಬೇಕು ಅಲ್ಲಿಗೆಲ್ಲ ನಾವು ಅಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆಲ್ರೆಡಿ ನಾವು ಹೊರಡೋಷ್ಟೊತ್ತಿಗೆ ಆಗಲೇ ಫುಲ್ ಟ್ರಾಫಿಕ್ ಆಗಿತ್ತು. ನಿಯರ್ ಗೊರಗಂಟೆ ಪಾಳ್ಯ ಹತ್ರನೇ ನಮಗೆ ಸಿಕ್ಕಾಬಟ್ಟೆನೇ ಟೈಮ್ ಆಯಿತು. ಆಲ್ಮೋಸ್ಟ್ 1/2 ಅವರ್ ಟು 45 ಮಿನಿಟ್ಸ್ ನಮ್ದು ಅಲ್ಲೇ ಇದಾಯಿತು. ಆ್ಯಂಡ್ ನನ್ನ ಫ್ರೆಂಡ್ ಫ್ಯಾಮಿಲಿಯವ್ರು ಬಂದು ನಿಯರ್ ಮನೆತ ಟೆಕ್ ಪಾರ್ಕ್ ಕಡೆಯಿಂದ ಅವ್ರು ಬರೋದ್ರಿಂದ ಅವ್ರು ಸ್ವಲ್ಪ ಬೇಗನೆ ರೀಚ್ ಆಗ್ತಾರೆ. ಸೊ ನಾವು ಇಲ್ಲಿಂದ ಹೋಗ್ಲಿಕ್ಕೋಸ್ಕರ ನಾವು ಇನ್ನೂ 1 ಅವರ್ ಮುಂಚೆನೇ ಹೊರಟ್ವಿ ನಾವು. ಅದೇ ಬ್ಯಾಂಗ್ಳೂರು ಟು ಡೆಲ್ಲಿ ಬಂದು 2.5 ಅವರ್ಸ್ ಅಷ್ಟೇ ಜರ್ನಿ ಇರೋದು. ಬಟ್ ನಮ್ಮ ಏರಿಯಾಯಿಂದ ಏರ್ಪೋರ್ಟ್ ರೀಚ್ ಆಗಲಿಕ್ಕೇ ನಮ್ಗೆ ಆಲ್ಮೋಸ್ಟ್ 2 ಅವರ್ಸ್ ಅಂತೂ ಬೇಕೇ ಬೇಕಾಯಿತು. ಅಷ್ಟು ಟ್ರಾಫಿಕ್ ಇತ್ತು ಮಾತ್ರ. ಅಂತೂ ಕೊನೆಗೆ ಟ್ರಾಫಿಕ್ ಏರಿಯಾಸ್ ಎಲ್ಲ ನಾವು ಕ್ರಾಸ್ ಮಾಡಿಕೊಂಡು ಹೆಬ್ಬಾಳ್ ಫ್ಲೈಓವರ್ನ ಕ್ರಾಸ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿ ಸ್ವಲ್ಪ ಟ್ರಾಫಿಕ್ ಕಮ್ಮಿನೇ ಇತ್ತು. ಸೊ ಬೇಗ ರೀಚ್ ಆಗ್ತೀವಿ ಅಂತ ಹೇಳಿದಾಯಿತು. ಕ್ಲೈಮೇಟ್ ಅಂತೂ ಬ್ಯೂಟಿಫುಲ್ ಆಗಿತ್ತು ಮಾತ್ರ. ಅಲ್ಲಿ ಹತ್ತತ್ರ ಹೋಗ್ತಾ ಇದ್ದಂಗೆನೇ ಅಲ್ಲಿ ಒಂದೊಂದು ಏರೋಪ್ಲೇನ್ಸ್ ಎಲ್ಲ ಕಾಣ್ತಾ ಇತ್ತು. ನನ್ನ ಮಗನೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದ ಅದನ್ನೆಲ್ಲ ನೋಡಿಕೊಂಡು. ಆ್ಯಕ್ಚುಲಿ ಅವ್ನು ಫಸ್ಟ್ ಟೈಮ್ ಪ್ಲೇನಲ್ಲಿ ಹೋಗ್ತಾ ಇರೋದು. ಸೊ ಅವ್ನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದು ನೋಡ್ಲಿಕ್ಕೋಸ್ಕರ ನಾವು ಸಖತ್ ಎಕ್ಸೈಟಿಂಗ್ ಆಗಿದ್ವಿ. ದೀಪ ಹೌಸಿಗಲ್ಲ ಹೋಗ್ಯಾರಿ. ಅವ್ನು ಎಷ್ಟು ಮೆಮೊರಿ ಅಂದರೆ ಈ ಫ್ಲೈಓವರ್ ನೋಡ್ತಿದ್ದಂಗೆ ನಾವು ದೀಪ ಹೌಸಿಗೆ ಹೋಗ್ತಿದ್ವಿ ನಮ್ಮ ಫ್ರೆಂಡ್ ಮನೆಗೆ ಅಂತೇಳಿ ಗೆಸ್ ಮಾಡ್ದ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಏನು ಕೇದಾರ್ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೇನೆ ಲಡ್ಡುಗೋಸ್ಕರ. ಯಾಕಂದರೆ ಅವ್ನು ಚಿಕ್ಕದ್ರಿಂದನೂ ಅಂದರೆ ಅವನು 1.5 ಇಯರ್ಸ್ ಇದ್ದಾಗಲಿಂದನೂ ಅವನಿಗೆ ಊಟ ಮಾಡಿಸುವಾಗ ಮತ್ತು ಆಟ ಆಡುವಾಗ ಅದೆಲ್ಲ ಅವನಿಗೆ ಬಂದು ಈ ನಮೋ ನಮೋಜಿ ಶಂಕರ ಅನ್ನೋ ಸಾಂಗ್ನ ಪ್ಲೇ ಮಾಡ್ತಾಯಿದ್ವಿ. ಅವನು ತುಂಬ ಇಂಟ್ರೆಸ್ಟಿಂದ ನೋಡೋನು. ಆ ಸಾಂಗ್ ಬಂತು ಅಂತ ಹೇಳಿದ್ರೆ ಅವನು ಅದನ್ನು ಕೇಳಿಸ್ಕೊಳ್ತಿದ್ದ. ಫುಲ್ ಕಂಪ್ಲೀಟ್ ಸಾಂಗ್ ಆಗೋವರೆಗೂ ಅಲ್ಲಾಡ್ತಾ ಇರಲಿಲ್ಲ, ಹಾಗಿರೋನು. ಸೊ ಅದು ಈಗ ರೀಸೆಂಟಾಗಿ ಒಂದು 6 ಮಂತ್ಸಿಂದ ಏನು ಮಾಡ್ದೆ, ಅದನ್ನು ನೋಡ್ತಾ ಅಮ್ಮ ಅಲ್ಲಿಗೆ ಹೋಗೋಣ ಅಂದ್ಕೊಂಡು ಹೇಳ್ತಾ ಇದ್ದ. ಅವ್ನ ಮ್ಯಾನಿಫೆಸ್ಟೇಷನಿಂದನೇ ನಾವು ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಅವ್ನ ವಿಷನ್ ಬೇಗನೆ ಫುಲ್ಫಿಲ್ ಮಾಡ್ತಿದ್ದೀವಲ್ಲ ಅಂತ ನಮಗೂ ತುಂಬಾ ಖುಷಿ ಇದೆ. ಆ್ಯಕ್ಚುಲಿ ಹೆಲಿಕಾಪ್ಟರ್ ನೋಡ್ಬಿಟ್ಟು ಅವನಿಗೆ ಅದಿನ್ನೂ ಕಂಪ್ಲೀಟಾಗಿ ಕರೆಕ್ಟಾಗಿ ಹೇಳಲಿಕ್ಕೆ ಬರೋಲ್ಲ. ಹೆಲಿಕಾಪ್ಟರ್ ಅಂತ ಹೇಳ್ತಿದ್ದ ಅವನು. ಅದು ನೋಡಿ ಸಖತ್ ಖುಷಿಯಾಗಿದ್ದ. ಯಾರಲ್ಲ ಅವನನ್ನು ಮೇಂಟೈನ್ ಮಾಡೋದೇ ಕಷ್ಟ ಆಗಿತ್ತು. ಏರ್ಪೋರ್ಟ್ ಬಂತ ಏರೋಪ್ಲೇನ್ ಬಂತ ಅಂತ ತಲೆ ಕಂಟಿನ್ಯೂಸ್ ಆಗಿ ತಿಂತಾನೆ ಇದ್ದ. ನಾವು ಅವನಿಗೆ ಹೇಳಿ ಸಾಕಾಯಿತು. ಅಂತೂ ಇಂತೂ ಏರ್ಪೋರ್ಟ್ ಬೋರ್ಡ್ ಕಾಣಿಸ್ದಾಗ ಅವನಿಗೆ ತೋರಿಸಿದ್ವಿ, ನೋಡೋದು ಬಂತು ಅಂತ. ಅವಾಗ ಒಂಚೂರು ಸಮಾಧಾನ ಆದ. ಆಲ್ರೆಡಿ ನನ್ನ ಫ್ರೆಂಡ್ ಫ್ಯಾಮಿಲಿ ಹೋಗಿ ಆಲ್ರೆಡಿ ರೀಚ್ ಆಗಿದ್ರು ಅವರಲ್ಲಿ. ಸೊ ನಾವು ಅದೇ ಈ ಟ್ರಾಫಿಕ್ ಇದರಿಂದ ಒಂದು ಸ್ವಲ್ಪ ನಿಧಾನ ಆಯಿತು. ಅಂದರೂ ಸಿಟಿಯಿಂದ ಏರ್ಪೋರ್ಟ್ ಸಿಕ್ಕಾಪಟ್ಟೆನೇ ದೂರ ಇದೆ. ಮುಂಚೆ ಇದ್ದಿದ್ದು ಹಳೆ ಏರ್ಪೋರ್ಟ್ ಚೆನ್ನಾಗಿತ್ತು. ಆ್ಯಕ್ಚುಲಿ ಸಿಟಿ ಮಧ್ಯದಲ್ಲೇ ಇತ್ತು. ಇದು ಬೇರೆ ಊರಿಗೆ ಹೋಗಿ ನಾವು ರೀಚ್ ಆಗಿಬಿಡ್ಬೋದು. ಈ ಏರ್ಪೋರ್ಟಿಗೆ ಬಂದು ರೀಚ್ ಆಗೋದೇನೇ ಯಾವುದೋ ಒಂದು ಬೇರೆ ಊರಿಗೆ ಹೋಗ್ತಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ರೋಡಲ್ಲಿರೋ ಒಂದು ಮರನೂ ಬಿಡ್ದಂಗೆ ಎಲ್ಲ ಕತ್ತರಿಸಿ ಹಾಕ್ಬಿಟ್ಟಿದ್ರು. ಏನಾದರೂ ಬಿಸಿಲು ಬಂತಪ್ಪ ಒಂದು 10 ನಿಮಿಷ ರಿಲ್ಯಾಕ್ಸ್ ಮಾಡೋಣ ಅಂತ ನಿಲ್ಲಿಸಿದ್ರೂ ನಿಲ್ಲಿಕ್ಕೆಲ್ಲೂ ನೆರಳೇ ಇರಲಿಲ್ಲ. ಆ ಮಟ್ಟಕ್ಕೆ ಇದಾಗೋಗಿತ್ತು. ಏನೂ ಮಾಡಲಿಕ್ಕಾಗೋದಿಲ್ಲ. ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಈ ಥರದ್ದೆಲ್ಲ ನಡೀತಾನೆ. ಕಡಿಯೋದು ಪ್ರಾಬ್ಲಮ್ ಇಲ್ಲ, ಕಡೀಲಿ ಮರಗಳನ್ನ. ಡೆವಲಪ್ಮೆಂಟಿಗೆ ಬೇಕೇ ಬೇಕಾಗುತ್ತೆ. ಬಟ್ ಅದಕ್ಕೆ ತಕ್ಕನಾಗ ಒಂದು ಸ್ವಲ್ಪ ಮರಗಳನ್ನ ಬೇರೆ ಜಾಗದಲ್ಲೂ ನಡೋದ್ರಿಂದ ಸ್ವಲ್ಪ ನೆರಳಾಗಲಿ ಎಲ್ಲ ಇರುತ್ತೆ. ಹಾಗೆ ಮುಂದೆ ಹೋಗ್ತಾ ನಮ್ಮ ಬೆಂಗಳೂರಿನ ಜನ್ಮದಾತ ಕೆಂಪೇಗೌಡ್ರದ್ದು ದೊಡ್ಡದೊಂದು ಸ್ಟ್ಯಾಚು ಇತ್ತು. ಚೆನ್ನಾಗಿ ಅನ್ನಿಸ್ತು ಆ್ಯಕ್ಚುಲಿ. ಈ ಕೆಂಪೇಗೌಡ ಏರ್ಪೋರ್ಟ್ ಅಂತೇಳಿ ಹೆಸರಿಟ್ಟಿರೋದಕ್ಕೂ ಆ್ಯಂಡ್ ಆ ಸ್ಟ್ಯಾಚು ನೋಡ್ಲಿಕ್ಕೂ ಚೆನ್ನಾಗಿ ಅನ್ನಿಸ್ತು ಆ್ಯಕ್ಚುಲಿ. ಒಂದು ಅನಿಸಿದ್ದೇನೆಂದರೆ ಈ ಏರ್ಪೋರ್ಟ್ ರೋಡ್ಗಳನ್ನಾಗಲಿ ಅಥವಾ ಇಲ್ಲಿ ಹೋಗೋ ದಾರಿನೆಲ್ಲ ಇಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ವಲ್ಪನೂ ಗಲೀಜು ಅನ್ನೋದಿಲ್ಲ, ಏನೂ ಇಲ್ಲ. ಒಂದು ಪಾತ್ ಹೋಲ್ಸ್ ಇಲ್ಲ, ಯಾವುದೂ ಇಲ್ಲ.
ಲೈಕ್ ಇದೇ ಥರನೇ ಇಡೀ ಬೆಂಗಳೂರಲ್ಲೆಲ್ಲ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಇದನ್ನ ನೋಡಿದ ತಕ್ಷಣವೇ ಈಗ ಬೇರೆ ಕಂಟ್ರೀಸಿಂದ ಯಾರಾದರೂ ಬಂದಿರು ವಾವ್ ಅಂದ್ಕೊಂಡು ಬಂದಿರ್ತಾರೆ. ಬಟ್ ಸಿಟಿ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆನೇ ಏನಪ್ಪ ಹಿಂಗಿದೆ ಅನ್ನೋ ಫೀಲಿಂಗ್ ಬರಬಾರ್ದು. ಸೊ ಇಲ್ಲಿ ಥರನೇ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನೊಂದು ವಿಶ್ಯು. ಸೊ ಅಲ್ಲಿ ಹತ್ರದಲ್ಲಿ ಫ್ಲೈಟ್ಸ್ ಎಲ್ಲ ನೋಡ್ತಿದ್ದಂಗೆ ನನ್ನ ಮಗಂಗೆ ರಿಲ್ಯಾಕ್ಸ್ ಆಯಿತು. ಅಂತೂ ಇಂತೂ ಅಟ್ ಲಾಸ್ಟ್ ಬಂದು ರೀಚ್ ಆದ್ವಿ. ಸೊ ನನ್ನ ಫ್ಯಾಮಿಲಿ ಆಲ್ರೆಡಿ ಬಂದು ರೀಚ್ ಆಗಿದ್ದರು. ಸೊ ನಾನು ಟರ್ಮಿನಲ್ 2ಗೆ ಬಂದಿರೋದು ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ. ಸೊ ಥೀಮ್ ಚೆನ್ನಾಗಿ ಅನ್ನಿಸ್ತು ನನಗೂ. ಲಗೇಜಸ್ ಎಲ್ಲ ಒಂದು ಕಾರ್ಟಲ್ಲಿ ತುಂಬಿಕೊಂಡು ಹೋಗ್ತಾಯಿದ್ವಿ. ಇಷ್ಟು ಲಗೇಜ್ ಇದೆ, ಅದು ಹೆಂಗೆ ಎತ್ಕೊಂಡು ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ನನ್ನ ಮಗ ಆಲ್ರೆಡಿ ನಾವು ಲಗೇಜ್ನೆಲ್ಲ ಡಂಪ್ ಮಾಡೋಷ್ಟೊತ್ತಿಗೆ ಅವನು ನನ್ನ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಸೇರ್ಕೊಂಡ್ಬಿಟ್ಟಿದ್ದ. ಆಮೇಲೆ ಇಲ್ಲಿ ಏನು ಚೆಕ್ಕಿಂಗ್ ಇತ್ತು ಅದೆಲ್ಲ ನಮ್ಮದು ಆಧಾರ್ ಕಾರ್ಡೆಲ್ಲ ಚೆಕ್ ಮಾಡಿ ನಮ್ಮನ್ನು ಒಳಗಡೆ ಬಿಟ್ಟರು. ಚೆನ್ನಾಗಿ ಅನ್ನಿಸ್ತು ಆ್ಯಕ್ಚುಲಿ. ಆ್ಯಂಬಿಯನ್ಸು ಫುಲ್ ಬ್ಯಾಂಬೂ ಥೀಮಲ್ಲಿ ಇತ್ತು ಆ್ಯಕ್ಚುಲಿ. ಲುಕ್ ವೈಸ್ ಫುಲ್ ಬ್ಯಾಂಬೂ ಫೀಲ್ ಇತ್ತು. ಬಟ್ ಕೆಲವೊಂದೆಲ್ಲ ಬಂದು ಅದು ಏನು ಹೇಳ್ತೀವಿ ಐರನ್ ರಾಡ್ಸ್ನೇ ಆ ಥರ ಲುಕ್ ಮಾಡ್ಯಾರೆ. ಇವ್ರೇನು ಬ್ಲೂ ಸೂಟ್ ಹಾಕಿದ್ದಾರೆ. ನನ್ನ ಫ್ರೆಂಡ್ ದೀಪಾ ಕ್ಲಾಸ್ಮೇಟ್ ಆ್ಯಕ್ಚುಲಿ, ಚೈಲ್ಡ್ಹುಡ್ ಫ್ರೆಂಡ್ಸ್ ಇವರು. ಸೊ ಇವ್ರು ನಮಗೆ ಚೆಕ್-ಇನ್ ಆಗಲಿಕ್ಕೆಲ್ಲ ಹೆಲ್ಪ್ ಮಾಡಿದ್ರು. ಸೊ ಲಗೇಜಸ್ಗಳು ಸ್ವಲ್ಪ ಜಾಸ್ತಿ ಇತ್ತು. ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡಿ ಕಳಿಸಿದ್ರು ಅವರು. ಸೊ ಆಮೇಲೆ ಇಲ್ಲಿ ಏನು ತೊಗೊಂಡು ಹೋಗ್ಬೋದು, ತೊಗೊಂಡು ಹೋಗೋಗಿಲ್ಲ, ಅದರದ್ದೆಲ್ಲ ರೆಸ್ಟ್ರಿಕ್ಷನ್ಸ್ ಏನೇನಿತ್ತು ಅದರದ್ದೆಲ್ಲ ನಾನು ಹಾಗೇ ವೀಡಿಯೋ ಮಾಡಿಕೊಂಡೆ. ಆ ಥರ ಐಟಮ್ಸ್ ನಾವು ಯಾವುದೂ ಏನು ಕ್ಯಾರಿ ಮಾಡಿರಲಿಲ್ಲ, ಮುಂಚೆನೇ ಐಡಿಯಾ ಇದ್ದಿದ್ದರಿಂದ. ಸೊ ಇದರಲ್ಲಿರೋ ಯಾವ ಐಟಮ್ಸು ನಾವು ಕ್ಯಾರಿ ಮಾಡಿರಲಿಲ್ಲ. ಟ್ರಾಲೀಸು ಪರ್ ಟ್ರಾಲಿ 15 kg ಮಾಡ್ಕೊಂಡಿದ್ವಿ. ನಮ್ಮ 3 ಟಿಕೆಟ್ ಆಗಿರೋದ್ರಿಂದ. ಸೊ ಇದು ಕ್ಯಾಬಿನ್ ಬ್ಯಾಗಲ್ಲಿ ಬಂದು 7 kgs ಅಲೋ ಇತ್ತು ನಮಗೆ. ಸೊ ಅದರಲ್ಲೂ ಒಂಚೂರು ಹೆಚ್ಚು ಕಡಿಮೆ ಆಗಿತ್ತು. ನಾವೆಲ್ಲದೂ ಇದಕ್ಕೇ ಹಾಕಿಬಿಟ್ವಿ. ನಾವು ಕ್ಯಾಬಿನಲ್ಲಿ ಏನು ಜಾಸ್ತಿ ತೊಗೊಂಡು ಹೋಗಲಿಲ್ಲ ನಾವು. ಅಟ್ ಲಾಸ್ಟ್ ಅವರಿಗೆ ಒಂದು ಬಾಯ್ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಅಂತೆಲ್ಲ ಹೇಳಿ ನಾವಲ್ಲಿಂದ ಹೊರಟ್ವಿ. ಮಧ್ಯದಲ್ಲಿ ನಮ್ಮದು ಒಂಚೂರು ವೀಡಿಯೋ ಎಲ್ಲ ಮಾಡ್ಕೊಂಡಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಗುಂಡಾ ಅವರೇ. ಆ್ಯಕ್ಚುಲಿ ಅವ್ರ ಹೆಸರು ಏನು ಅಂತ ನಂಗೆ ಮರ್ತೋಯ್ತು ಆ್ಯಕ್ಚುಲಿ. ಸೊ ಅಲ್ಲೇ ಒಂದು ಫೋಟೋ ಶೂಟ್ ಮಾಡಿಕೊಂಡು ಅಷ್ಟೊತ್ತಿಗೆ ಆಗಲೇ ಹೊಟ್ಟೆ ಹಸು ಸ್ಟಾರ್ಟ್ ಆಗಿತ್ತು. ಸೊ ಅಲ್ಲೇ ಒಂದು ಲೈಟಾಗಿ ಏನಾದ್ರು ತಿನ್ನೋಣ ಅಂದ್ಬಿಟ್ಟು ಬರ್ಗರ್ ತೊಗೊಂಡು ತಿನ್ಕೊಂಡು ಹೊರಡ್ತಾ ಇದ್ವಿ. 3 ಗಂಟೆ ಆಗಿತ್ತು. ಇವತ್ತಿನ ನಮ್ಮ ಪೈಲಟ್ಸು ಇವರಿಬ್ಬರೇನೇನೆ. ಸೊ ನಾವು ಡೆಲ್ಲಿ ಹೋಗಿ ತಲುಪೋವರೆಗೂ ನಮ್ಮ ಜೀವ ಇವ್ರ ಕೈನಲ್ಲೇ ಇರುತ್ತೆ. ಅಲ್ಲ ಅಷ್ಟೊಂದು ಏರೋಪ್ಲೇನ್ಸ್ ಎಲ್ಲ ನೋಡ್ಬಿಟ್ಟು ನನ್ನ ಮಗ ಫುಲ್ ಎಕ್ಸೈಟಿಂಗ್ ಆಗಿದೆ. ಯಾವ ಕಡೆ ಕಣ್ಣು ಹಾಯಿಸೋದು ಅನ್ನೋಷ್ಟ್ರ ಮಟ್ಟಿಗೆ ಎಲ್ಲ ಕಡೆನೂ ಕಣ್ಣು ಹಾಯಿಸ್ಕೊಂಡು ನೋಡ್ತಾ ಇದ್ದ. ಅಷ್ಟು ಖುಷಿಯಾಗಿತ್ತು ಅವನಿಗಂತೂ. ಯಾವಾಗ ಹೋಗ್ತೀವಿ ಅಂತ ಅವ್ನು ಕೇಳೋ ಕ್ವೆಶನ್ಸಿಗಂತೂ ಆನ್ಸರ್ ಮಾಡಿ ನಾವೇ ಸಾಕು ಹೋಗೋಗ್ಬಿಟ್ಟಿತ್ತು ನಮಗಂತೂ. ಬರೀ ಅಲ್ಲಿ ನೋಡು ಅಂತ ತೋರಿಸ್ತಾ ಇದ್ವಿ. ಫೈನಲಿ ನಾವು ನಮ್ದು ಏನು ಫ್ಲೈಟ್ ಇತ್ತು ಅಲ್ಲಿಗೆ ಹೋಗಿ ನಾವು ರೀಚ್ ಆಗ್ತಾಯಿದ್ದೀವಿ. ಅಂತೂ ಇಂತೂ ನನ್ನ ಮಗನ ಕರ್ಕೊಂಡು ಫಸ್ಟ್ ಟೈಮ್ ಅವ್ನ ಫೇವ್ರೆಟ್ ಫ್ಲೈಟ್ ಒಳಗಡೆ ಹೋಗ್ತಾಯಿದ್ದೀವಿ. ನನ್ನ ಫ್ರೆಂಡಿಗೆ ಮತ್ತೆ ಸೀಟ್ ಸಿಕ್ಕಿತ್ತು. ನಾವು ವಿಂಡೋ ಸೀಟ್ ಇದ್ದಿದ್ದರಿಂದ ವಿಂಡೋ ಸೈಡಲ್ಲಿ ಕೂತಿದ್ವಿ. ನನ್ನ ಮಗನಿಗೆಲ್ಲ ತೋರಿಸ್ಲಿಕ್ಕೆಲ್ಲ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ಫ್ಲೈಟ್ ಅಟೆಂಡರ್ಸ್ ಎಲ್ಲ ಬಂದುಬಿಟ್ಟು ನಮಗೆ ಡೆಮಾನ್ಸ್ಟ್ರೇಷನ್ ತೋರಿಸ್ತಾಯಿದ್ರು, ಹೇಗೆ ನನ್ನ ಸೇಫ್ಟಿ ಇದಿದೆ ಅಂತ ಹೇಳಿಬಿಟ್ಟೆಲ್ಲ. ನನ್ನ ಮಗನೂ ಕೇಳ್ತಿದ್ದ ಏನದು ಹಾಗೆಲ್ಲ ತೋರಿಸ್ತಾ ಇದ್ದಾರಲ್ಲ ಹಾಗೆ ಹೇಗೆ ಅಂತ. ಅವನಿಗೆ ಅರ್ಥ ಮಾಡಿಸೋ ಅಷ್ಟು ನಾನು ಅರ್ಥ ಮಾಡಿಸ್ದೆ. ಅರ್ಥ ಆಯಿತು ಇಲ್ವೋ ಗೊತ್ತಿಲ್ಲ, ಹೇಳೋದಂತೂ ಹೇಳ್ಕೊಟ್ಟೆ ಅವನಿಗೆ. ಅಷ್ಟರಲ್ಲಾಗಲೇ ಡ್ರಿಸ್ಲಿಂಗ್ ಸ್ಟಾರ್ಟ್ ಆಯಿತು. ನನ್ನ ಮಗ ಮಳೆ ಬರುತ್ತೆ ಇವಾಗ ಹೋಗಲ್ಲ ಏರೋಪ್ಲೇನು ಅಂತ ಆಲ್ರೆಡಿ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ ಅವನು. ಫ್ಲೈಟ್ ಹೊರಟು ಸ್ವಲ್ಪ ಹೊತ್ತಿಗೆ ನಮಗೆ ಲಂಚ್ ತಂದು ಕೊಟ್ಟರು. ಪ್ಲೇನ್ ಪರಾಟ ಮತ್ತು ಆಲೂ ಸ್ವೀಟ್ ಕಾರ್ನ್ ಮಟರ್ ಹಾಕ್ಬಿಟ್ಟು ಕರಿ ಮಾಡಿದರು. ಪರಾಟ ಆ್ಯಕ್ಚುಲಿ ಚೆನ್ನಾಗಿರಲಿಲ್ಲ, ತುಂಬಾ ದಪ್ಪ ಇತ್ತು. ಆ್ಯಂಡ್ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಒಂದು ಕೊಟ್ಟಿದ್ದರು, ಅದನ್ನು ಮಾತ್ರ ತಿಂದೆ. ಯಾಕಂದರೆ ಪರಾಟ ತುಂಬಾ ದಪ್ಪ ಮಾಡಿದ್ರಿಂದ ಅದು ಸರಿಯಾಗಿ ಕುಕ್ ಆಗಿರಲಿಲ್ಲ ಅನಿಸುತ್ತೆ. ಸೊ ಅದೇನಂತ ಇಷ್ಟ ಆಗಲಿಲ್ಲ, ಸೊ ಅದನ್ನು ತಿನ್ನಲಿಲ್ಲ. ಅಟ್ ಲಾಸ್ಟ್ ಕಾಫಿ ಕೊಟ್ಟರು. ಆ್ಯಕ್ಚುಲಿ ಕಾಫಿ ಅಂತೂ ಬ್ಯಾಡ್ಲಿ ಬೇಕಾಗಿತ್ತು. ಆ್ಯಕ್ಚುಲಿ ತುಂಬಾ ತಲೆನೋವ್ತಾ ಇತ್ತು. ಸೊ ಅವ್ರು ಕೊಟ್ಟಿದ್ದು ಬ್ಲ್ಯಾಕ್ ಕಾಫಿಗೆ ಒಂದು ಸ್ವಲ್ಪ ಶುಗರು ಮತ್ತು ಮಿಲ್ಕ್ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಸ್ಟ್ರಾಂಗಾಗಿ ಮಾಡ್ಕೊಂಡು ಕುಡಿದೆ. ಅದು ಕುಡಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತಾ ಆ್ಯಕ್ಚುಲಿ. ಅಷ್ಟು ನಾವಿದೆಲ್ಲ ಮಾಡ್ಕೊಂಡು ಕುಡಿಯೋಷ್ಟೊತ್ತಿಗೆ ನನ್ನ ಮಗ ಎಕ್ಸೈಟ್ಮೆಂಟ್ ಎಲ್ಲ ನೋಡಿ ಸಾಕಪ್ಪ ನಿದ್ದೆ ಬರ್ತಿದೆ ಅಂದ್ಬಿಟ್ಟು ಫುಲ್ಲು ಡೀಪ್ ಸ್ಲೀಪಲ್ಲಿದ್ದ. ಇನ್ನೂ ಡೆಲ್ಲಿ ರೀಚ್ ಆಗ್ಲಿಕ್ಕೆ ಸುಮಾರು ಟೈಮ್ ಇದ್ದಿದ್ದರಿಂದ ಏನು ಮಾಡೋದಪ್ಪ ಆ ಟೈಮ್ನಲ್ಲಿ ಅಂದ್ಬಿಟ್ಟು ಯಾವುದಾದ್ರೂ ಮೂವೀಸ್ ಯಾರು ನೋಡೋಣ ಅಂದ್ಬಿಟ್ಟು ಅನ್ನಬೆಲ್ಲ ಮೂವಿ ಹಾಕಿದ್ದೆ. ಅಟ್ಲೀಸ್ಟ್ ಹಾರರ್ ಮೂವಿ ಇದ್ದರೆ ಬೇಗ ನಿದ್ದೆ ಬರೋಲ್ಲ ಅಂತ ಹೇಳಿಬಿಟ್ಟು. ಸೊ ಅದೊಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಷ್ಟೊತ್ತಿಗಾಗಲೇ ನಮ್ಮ ಫ್ಲೈಟು ರೀಚ್ ಆಯಿತು. ಆ ಮೂವಿನ ಹಾಫ್ ನೋಡೋಷ್ಟೊತ್ತಿಗೆ. ಸೊ ಅಲ್ಲಿಂದ ಲ್ಯಾಂಡಾಗಿ ನಾವು ಹೊರಡ್ತಾ ಇದ್ದೀವಿ.
ಸೊ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಡೆಲ್ಲಿಗೆ. ಸೊ ನಾವು 5:30ಗೆ ರೀಚ್ ಆದ್ವಿ. 5:45 ಆಯಿತು ನಾವು ಅಲ್ಲಿಂದ ಬರೋ ಅಷ್ಟೊತ್ತಿಗೆ. ಸೊ ಲಗೇಜ್ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಮಧ್ಯದಲ್ಲಿ ಈ ಎಲ್ಲ ಐಟಮ್ಸ್ಗಳಿಂದ ಇದೊಂದು ಡೆಕೋರೇಟ್ ಮಾಡಿದ್ರು, ಬ್ಯೂಟಿಫುಲ್ ಆಗಾಯಿತು. ಒಂದೊಂದು ಐಟಮ್ ಐರನ್ ಬಾಕ್ಸಿಂದ ಹಿಡಿದು ಲಟ್ಟಣಿಗೆಯಿಂದ ಹಿಡಿದು ಎಲ್ಲ ಟಿಫಿನ್ ಬಾಕ್ಸು ಹಳೆ ಐಟಮ್ಸ್ಗಳಿಂದನೇ ಎಲ್ಲ ಮೆಟಲ್ ಐಟಮ್ಸಿಂದ ಮಾಡಿದರು. ಅಂದರೆ ತೀರಾ ಹಳೆ ಐಟಮ್ಸ್ಗಳು ಎಲ್ಲಿ ಯೂಸ್ ಮಾಡಿದಾರಲ್ಲ ಅನ್ನೋ ರೀತಿನಲ್ಲಿ ವಾವ್ ಅನ್ನೋ ಫೀಲಿಂಗ್ ಇತ್ತು. ಸೊ ಆಮೇಲೆ ಆಚೆ ಬಂದರೆ ಮುದ್ರಾಸ್ಗಳಿಂದ ಡೆಕೋರೇಟ್ ಮಾಡಿದ್ರು. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಅದಂತೂ. ಎಲ್ಲ ಥರ ಯೋಗ ಮುದ್ರಾಸ್ ಏನೇನಿದೆ ಅದೆಲ್ಲ ಇತ್ತು. ಮತ್ತು ಇಲ್ಲೂ ಕೂಡ ಇದನ್ನು ಮೆಟಲ್ಲು ಮತ್ತು ಈ ಗ್ರೀನ್ ಪ್ಲ್ಯಾಂಟ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡಿದರು, ಚೆನ್ನಾಗಿತ್ತು. ನನ್ನ ಮಗಂಗೆ ಕಾಲು ನೋವ್ತಿದೆ ಅಂದ್ಬಿಟ್ಟು ಕಾರ್ಟಲ್ಲಿ ಕೂರಿಸ್ಕೊಂಡು ತಳ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿರೋ ಅಂಗಡಿಗಳಲ್ಲಿ ಏನಾದ್ರು ಟಾಯ್ಸ್ ಕೇಳ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಲಕ್ಕಿಲಿ ಅವನೇನು ಕೇಳಲಿಲ್ಲ. ಸೊ ಲಗೇಜಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಇವಾಗ ನೋಡಿ ನಮ್ಮ ಕತೆ ಶುರು ಆಗುತ್ತೆ. ಒಂದೊಂದೇ ಲಗೇಜ್ನ ಕಲೆಕ್ಟ್ ಮಾಡ್ಕೊಂಡ್ವಿ. ಒಂದು ಎರಡು ಅಂದ್ಬಿಟ್ಟು ಒಂದೊಂದೇ ಲಗೇಜ್ ಬರ್ತಾಯಿತ್ತು. ಸೊ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ ಆಮೇಲೆ ಪಿಸ್ತಾ ಗ್ರೀನ್ ಕಲರ್ ಸೂಟ್ ಕೇಸು, ಇದ್ರದ್ದೇ ದೊಡ್ಡ ಹಂಗಾಮ ಆಗಿದ್ದು. ಸೊ ಎಲ್ಲ ಒಂದೊಂದೇ ಆಯಿತು. ಎಷ್ಟು ಸುತ್ತಿದ್ರು ಅದೇ ಸೂಟ್ ಕೇಸ್ ಮತ್ತೆ ಮತ್ತೆ ರಿಪೀಟ್ ಆಗಿ ಬರ್ತಾಯಿತ್ತು. ಎಲ್ಲಪ್ಪ ನಂದು ಇನ್ನೊಂದು ಸೂಟ್ ಕೇಸ್ ಬರ್ತಾನೆ ಇಲ್ವಲ್ಲ ಅಂದ್ಕೊತಿದ್ವಿ. ಅಟ್ ಲಾಸ್ಟ್ ಏನಾಗಿತ್ತು ಅಂದರೆ, ಇದು ದೊಡ್ಡ ಸೂಟ್ ಕೇಸ್ ಇದೆ, ಇದು ಲಾರ್ಜ್ ಸೈಜು. ನಂದು ಮೀಡಿಯಮ್ ಸೈಜಿನ ಸೇಮ್ ಸೂಟ್ ಕೇಸ್ನ ಬೇರೆಯವ್ರು ತೊಗೊಂಡು ಹೋಗ್ಬಿಟ್ಟಿದ್ರು. ಆ್ಯಕ್ಚುಲಿ ಅವರು ಆಲ್ರೆಡಿ ಏರ್ಪೋರ್ಟಿಂದ ಔಟ್ಸೈಡ್ ಕೂಡ ಹೊರಟೋಗ್ಬಿಟ್ಟಿದ್ದಾರೆ. ಎಲ್ಲಿಗೆ ಹೋಗ್ಯಾರೆ ಏನು ಅನ್ನೋದು ಅವ್ರು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ನಂಬರು ಇರಲಿಲ್ಲ. ಇವ್ರು ಲಂಡನಿಂದ ಬ್ಯಾಂಗ್ಳೂರು ಟು ಡೆಲ್ಲಿ ಬಂದಿರೋದ್ರಿಂದ ಅವ್ರ ಕಾಂಟ್ಯಾಕ್ಟ್ ನಂಬರ್ ಲಂಡನ್ ನಂಬರ್ ಇತ್ತು ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಏರ್ಪೋರ್ಟ್ ಸ್ಟಾಫ್ ಹತ್ರನೂ ಅವ್ರ ಲೋಕಲ್ ನಂಬರ್ ಇರಲಿಲ್ಲ. ಇವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಇಮೇಲ್ ಕಳಿಸ್ತಾರೆ, ಅವ್ರು ಇಮೇಲ್ ಚೆಕ್ ಮಾಡಿ ಅದಕ್ಕೆ ಅವರು ರಿಯಾಕ್ಟ್ ಮಾಡಿ ಬಂದರೆ ಸರಿ. ಇಲ್ಲ ಅಂತ ಹೇಳಿದ್ರೆ ಅವರು ಮನೆಗೆ ರೀಚ್ ಆದಮೇಲೆ ಏನಾದ್ರು ಅವ್ರು ಸೂಟ್ ಕೇಸ್ ಅಲ್ಲ ಅಂತ ಕನ್ಫರ್ಮ್ ಆದರೆ ಆಮೇಲೆ ಅವ್ರು ಬರ್ತಾರೆ ಅಂತ ಹೇಳ್ತಾಯಿದ್ರು. ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು, ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು. ಯಾಕಂದರೆ ನನ್ನ ಕಂಪ್ಲೀಟ್ ಡ್ರೆಸ್ಸಸ್ ಎಲ್ಲ ಅದರಲ್ಲೇನೇ ಇತ್ತು. ಸುಮಾರು ಹೊತ್ತು ನನ್ನ ಫ್ರೆಂಡ್ಸ್ ಮಕ್ಳುಗಳನ್ನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ, ಇಂಟರ್ನ್ಯಾಷನಲ್ದು ಆ್ಯಕ್ಟಿವೇಟ್ ಮಾಡ್ಕೊಂಡು ನಾವು ಅವ್ರಿಗೆ ಕಾಲ್ ಮಾಡಲಿಕ್ಕೆಲ್ಲ ಟ್ರೈ ಮಾಡಿದ್ರು, ರೀಚೇ ಆಗ್ತಿರ್ಲಿಲ್ಲ. ಆಲ್ಮೋಸ್ಟ್ ನಾವು 5:30ಗೆ ರೀಚ್ ಆಗಿದ್ದು. 8 ನಾವು ಅಲ್ಲೇನೇ ಏನೇನೋ ಟ್ರೈ ಮಾಡಿದ್ವಿ. ಏನು ಮಾಡಿದ್ರು ಆಗಲ್ಲ ಅಂತ ಗೊತ್ತಾದ್ಮೇಲೆ ಇನ್ನೇನು ಮಾಡಲಿಕ್ಕಾಗಲ್ಲ, ಅವ್ರು ಕಳಿಸ್ಕೊಡ್ತೀವಿ, ನೆಕ್ಸ್ಟ್ ಡೇಗೆ ರೀಚ್ ಮಾಡಿಸ್ತೀವಿ ಅಂತ ಹೇಳಿದ್ರು. ಬಟ್ ಅದು ಕೂಡ ಅವ್ರು ಶ್ಯೂರಾಗಿ ಹೇಳ್ತಿರ್ಲಿಲ್ಲ. ನಾವು ಹರಿದ್ವಾರಿಗೆ ಹೋಗ್ತಾ ಇದ್ವಿ. ನಾವು ಅಲ್ಲಿಂದ ಹರಿದ್ವಾರಲ್ಲಿ ನಾವು 1 ಡೇ ಎಕ್ಸ್ಟ್ರಾ ಸ್ಟೇ ಅಂದರೆ 2 ನೈಟ್ಸ್ ಅಲ್ಲೇ ಇರ್ತಿದ್ವಿ. ಏನಾದರೂ ಅದು ಬರೋದಿದ್ರೆ ಹರಿದ್ವಾರಿಗೆ ಬರುತ್ತೆ ಅಂತ ಹೇಳಿದ್ರು. ಇನ್ ಕೇಸ್ ಏನಾದರೂ ನಾವು ಅಲ್ಲಿ 1 ಡೇ ಸ್ಟೇ ಮಾಡಿ ನಾವೇನಾದ್ರು ಕಂಟಿನ್ಯೂ ಮಾಡ್ತಿದ್ವಿ ಟ್ರಾವೆಲು ಅಂದಿದ್ರೆ ಏನು ಮಾಡ್ತಾಯಿದ್ರು ಅದೇ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಬ್ಯಾಕ್ ಟು ಬ್ಯಾಂಗ್ಳೂರ್ ಅನ್ನಂಗೆ ಬರ್ತಿತ್ತು. ನಾನು ಹುಡುಕಿ ಪರ್ಚೇಸ್ ಮಾಡಿ ಈಚ್ ಆ್ಯಂಡ್ ಎವ್ರಿ ಕ್ಲಾತ್ಸ್ ಅದೇ ಸೂಟ್ ಕೇಸಲ್ಲಿತ್ತು. 1 ಡ್ರೆಸ್ ಕೂಡ ಎಕ್ಸ್ಟ್ರಾ ಇರಲಿಲ್ಲ ನಂದು. ಅದೇ ಟೆನ್ಷನ್ ಆಗಿ ಹೋಗ್ಬಿಟ್ಟಿತ್ತು, ಏನಪ್ಪ ಇದು ಹೊರಡ್ತಿದ್ದಂಗೆ ಹೀಗಾಯ್ತಲ್ಲ ಅಂತ ಹೇಳ್ಬಿಟ್ಟು. ಬಟ್ ಏನೂ ಮಾಡಲಿಕ್ಕಾಗಲ್ಲ. ಈಗ ಹೊರಟ್ಬಿಟ್ಟಿದ್ದೀವಿ, ಇದಕ್ಕೋಸ್ಕರ ವೆಯ್ಟ್ ಮಾಡ್ಕೊಂಡಿರ್ಲಿಕ್ಕಾಗಲ್ಲ. ಅಲ್ಲೇ ಬೇಕಿದ್ರೆ ಹೊಸ ಡ್ರೆಸ್ಸಸ್ನ ಪರ್ಚೇಸ್ ಮಾಡ್ಕೊಳ್ಳೋಣ ಅನ್ನೋದು ಒಂದು ಮೈಂಡ್ಸೆಟ್ ಮಾಡ್ಕೊಂಡು ಹೊರಟ್ವಿ. ಒಂಚೂರು ಧೈರ್ಯ ತೊಗೊಂಡು ಏನೂ ಮಾಡಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಈ ಡೆಲ್ಲಿ ಟ್ರಾಫಿಕ್ ನೋಡಿದ್ಮೇಲೆ ನಮ್ಮ ಬ್ಯಾಂಗ್ಳೂರ್ ಟ್ರಾಫಿಕ್ ಏನೇನೂ ಇಲ್ಲ ಅಂತ ಅನ್ನಿಸ್ಬಿಡ್ತು. ನಾವು ಆ್ಯಕ್ಚುಲಿ ಹೋಗ್ತಿದ್ದು ಎಕ್ಸ್ಪ್ರೆಸ್ ಹೈವೇನಲ್ಲೂ ಕೂಡ ಅಷ್ಟು ಟ್ರಾಫಿಕ್ ಇತ್ತು. ಸಿಕ್ಕಾಬಟ್ಟೆನೇ ಸ್ಲೋ ಮೂವಿಂಗ್ ಇತ್ತು ಮಾತ್ರ ಟ್ರಾಫಿಕ್ಕು. ಇದೇ ಆ ಟೆನ್ಷನ್ ಬೇರೆ, ಈ ಟ್ರಾಫಿಕ್ ಬೇರೆ, ಸಾಕಾಗಿ ಹೋಗ್ಬಿಡ್ತು ನಮಗಂತೂ. ದೀಪಾವಳಿ ಹತ್ತಿರ ಇರೋದ್ರಿಂದ ಅಲ್ಲಿ ಪಟಾಕಿಗಳು ಹೊಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ಫುಲ್ ಲೈಟ್ಸ್ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದರು. ಆಮೇಲೆ ಹೊಟ್ಟೆ ಬೇರೆ ಭಯಂಕರ ಹಸಿವಾಗಿತ್ತು ಅಂತ ಹೇಳ್ಬಿಟ್ಟು ಆ ಡ್ರೈವರಿಗೆ ಹೇಳಿ ಎಕ್ಸ್ಪ್ರೆಸ್ ಹೈವೇನಲ್ಲಿ ಯಾವೊಂದು ಹೋಟ್ಲೂ ಇರಲಿಲ್ಲ. ಆಮೇಲೆ ಅದೆಲ್ಲ ಕ್ರಾಸ್ ಮಾಡಿ ಮುಂದೆ ಹೋದ್ಮೇಲೆ ಯಾವುದೋ ಹವಾಯಿ ಅಂತ ಹೋಟ್ಲು ನಿಲ್ಸಿದ್ರು. ಹೆಸರು ಕೇಳಿದ್ರೇ ಹೇಗಿರತ್ತಪ್ಪ ಅಂತಿತ್ತು. ಬಟ್ ಥ್ಯಾಂಕ್ ಗಾಡ್ ಹೋಟೆಲ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಫುಡ್ ಕೂಡ ಎಲ್ಲ ಚೆನ್ನಾಗಿತ್ತು. ಏನೇ ಟೆನ್ಷನ್ ಇದ್ದರೂ ಹೊಟ್ಟೆಗಂತೂ ತಿನ್ನಲೇಬೇಕಲ್ವ ಅಂದ್ಕೊಂಡು ಅಂಥೇಳಿ ಅಲ್ಲೇ ಆಂಬಿಯನ್ಸ್ ಎಲ್ಲ ಒಂಚೂರು ಚೆನ್ನಾಗಿತ್ತು. ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ನಾವು ಹೊರಟ್ವಿ. ಆ್ಯಂಡ್ ಸೂಟ್ ಕೇಸ್ ಕತೆ ಏನಾಯಿತು, ಸಿಕ್ತೋ ಇಲ್ವೋ, ಹೇಗಾಯಿತು ನಂದು ಟ್ರಿಪ್ ಅಂತ ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.